75 rupees. 2 ಚಾಕ್ಲೇಟ್, ಒಂದು ಖತಮ್. ರೈಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ತುಂಬ ಟೈಮ್ ಆಯಿತು. ನೀರು ಸಿನ್ನದಲ್ವಾ? ಅಂದಾಗ ಮಳೆ ಬರಲ್ಲ. ತೊಂದರೆ ಇಲ್ಲ, ಸ್ವಲ್ಪ ರೆಸ್ಟ್ ಆಗ್ತದೆ. ಮೇಡಮ್ ಅವರು ಒಂದು ರಿಸ್ಟ್ ಬ್ಯಾಂಡ್ ನನಗೆ ಸೆಲೆಕ್ಷನ್ ಮಾಡಿ ಕೊಟ್ಟರು. ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ಜೋಡಿಗಳು. ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಬೆಳಗಿನ ಸಮಯ 9:30 ಗಂಟೆ. ಇವತ್ತು ಸ್ವಲ್ಪ ಒಂದು ಲಾಂಗ್ ಡಿಸ್ಟೆನ್ಸ್ ಹೋಗ್ತಾ ಇದ್ದೇವೆ. ಲಾಂಗ್ ಅಂತೇಳಿ ತುಂಬ ಲಾಂಗ್ ಅಲ್ಲ, ಒಂದು 100 ಕಿಲೋಮೀಟ್ರ್. ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಸೀನ್ ಏನಪ್ಪ ಅಂತ ಹೇಳಿದರೆ, ನಾವೊಂದು ಕ್ಯಾಮೆರಾ ಸೆಂಟರ್ ಕಾಮತ್ ಅಂತೇಳಿ ಮಲ್ಟಿ ಬ್ರ್ಯಾಂಡ್ ಕ್ಯಾಮೆರಾ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ವಾ? ಯಾಕಂತೇಳಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನಮ್ಮ ಗೋಪುರಕ್ಕೆ ವೈರ್ಲೆಸ್ ಒಂದು ಮೈಕ ಬೇಕಿತ್ತು. ಯಾರಿಗಾದ್ರೂ ಇಂಟರ್ವ್ಯೂ ಎಲ್ಲ ಮಾಡೋದಾದರೆ ಈ ವಯರ್ ನಮಗೆ ಡಿಸ್ಟೆನ್ಸ್ ಸಾಕಾಗ್ತಿರ್ಲಿಲ್ಲ ಅಲ್ವಾ? ಹಾಗೆ ತುಂಬ ಟೈಮಿಂದ ಹೋಗ್ಬೇಕಂತ ಇದ್ವಿ. ಲಾಸ್ಟ್ ಟೈಮ್ ಕೇಳಿದಾಗ ಅವ್ರ ಹತ್ರ ಇರಲಿಲ್ಲ. ಮತ್ತೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ. ಎಷ್ಟು 100 ಕಿಲೋಮೀಟರ್ ಇದೆಯಾ? 100 ಕಿಲೋಮೀಟರ್ ಆಗ್ತದೆ. ಬರೋದು 200 ಕಿಲೋಮೀಟರ್. ಹತ್ತಿರ ಒಂದು 2.5-3 ಗಂಟೆ ಡೆಸ್ಟಿನೇಷನ್ ನಮ್ಮದು. ಸೊ ದೂರ ಆಗತ್ತೆ ಅಂತ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಮತ್ತು ಅಲ್ಲಿ ತೋರಿಸ್ತೇವೆ ಅವರ ಶಾಪನ್ನು. ಅಲ್ಲಿ ಕ್ಯಾಮೆರಾಕ್ಕೆ ಬೇಕಾದ ಅಂತೇಳಿದರೆ ಗೋಪುರ, ಅದಕ್ಕೆ ಬೇಕಾದ ಮೈಕ್, ವೈರ್ಲೆಸ್ ಮೈಕ್ ಮತ್ತು ಗೋಪುರ ಸೆಟ್ಟಿಂಗ್ ಎಲ್ಲ ಅವರು ಮಾಡ್ತಾರೆ. ನಾವು ಸ್ಟಾರ್ಟಿಂಗ್ ಲಾಗ್ ಮಾಡುವಾಗ ನಮಗೆ ಯಾರು ಹೇಳ್ತಿರ್ಲಿಲ್ಲ ಅಲ್ವಾ? ತುಂಬ ಜನರಲ್ಲಿ ಕೇಳಿದೆ, ಗೊತ್ತಿದ್ರು ಸಹ ನಮಗೆ ಹೇಳ್ತಿರ್ಲಿಲ್ಲ, ಕೆಲವರು ಹೇಳುವುದಿಲ್ಲ. ಅಂದರೆ ಒಂಥರ ಸೀಕ್ರೆಟ್ನಾಗೆ ನಾವು ಮಾಡ್ತೇವೆ ಅಂತೇಳಿ. ನಮಗೆ ಹಾಗೆ ಅಲ್ಲ, ನಾವು ಪಟ್ಟ ಕಷ್ಟ ಇನ್ನೊಂದು ಲಾಗರ್ ಯಾರಾದರೂ ಇದ್ದರೆ ಅವರು ಪಡಬಾರ್ದು. ಅಲ್ಲಿದು ಕಂಪ್ಲೀಟ್ ಅಡ್ರೆಸ್ ಮತ್ತು ಅಲ್ಲಿದೆಲ್ಲ ತೋರಿಸ್ತೇವೆ. ಈಗ ಯಾವ ಗಾಡಿಯಲ್ಲಿ ಹೋಗೋದು ನಾವು? ಎಕ್ಸ್ಪಲ್ಸ್ ನಮ್ಮ ಬಿಳಿ ಕುದುರೆಯಲ್ಲಿ ಹೋಗ್ತೇವೆ. ತುಂಬ ದಿವಸ ಆಯಿತು ರನ್ ಆಗದೆ. ನಿನ್ನ ಫುಲ್ಲು ಫ್ಯೂಲ್ ಅಪ್ ಎಲ್ಲ ಮಾಡಿದ್ದೇನೆ ನಾನು. ಈಗ ಡೈರೆಕ್ಟ್ ಹೋಗುದೆ. ಮತ್ತು ನಾನು ಅಲ್ಲಿ ಇನ್ನು ಕ್ಯಾಮ್ರಾ ಸೆಂಟ್ರ್ ಹೋಗಿ ನಿಮಗೆ ಅಲ್ಲಿ ತೋರಿಸ್ತೇನೆ ಹೇಗಂತೇಳಿ. ತುಂಬ ಕಲೆಕ್ಷನ್ಸ್ ಉಂಟು ಅಲ್ಲಿ. ಏನೆಲ್ಲ ಉಂಟು. ಹೌದು, ಯಾವುದೆಲ್ಲ ಎಕ್ಸಸರೀಸ್ ಸಿಗ್ತದೆ. ತುಂಬ ಜನ ಗೊತ್ತಿಲ್ಲ. ಯಾಕಂದ್ರೆ ಮಂಗಳೂರಲ್ಲಿ ನಾವು ಫುಲ್ ಸರ್ಚ್ ಮಾಡಿದ್ದೀವಿ, ಎಲ್ಲಿಲ್ಲ. ಮಾಲಿಗೆ ಹೋಗಿದ್ದೇವೆ, ಮತ್ತೆ ರಿಲಯನ್ಸ್ ಸೆಂಟರ್, ಸಿಟಿ ಸೆಂಟರ್ ಹೋಗಿದ್ದೇವೆ. ಗೋಪ್ರೋ ಎಲ್ಲ ಕಡೆ ಸೇಲ್ ಮಾಡ್ತಾರೆ, ಬಟ್ ಅದು ಸಹ ಬಾಕ್ಸ್ ಪೀಸ್ ಓಪನ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಮತ್ತೆ ವ್ಲಾಗ್ ಸೆಟ್ಟಿಂಗ್ ಹೇಗೆ ಮಾಡೋದು ಹೇಳೋದಿಲ್ಲ. ಸೀಲ್ಡ್ ಪೀಸ್ ಬೇಕಾದ್ರೆ ತಗೊಳ್ಳಿ, ಯಾರಿಗೂ ಗೊತ್ತಿಲ್ಲ ಅಲ್ಲಿ ಹೇಳೋದು ಸಹ ಇಲ್ಲ. ಹೇಗೆ ಸೀಲ್ಡ್ ಪೀಸ್ ಅಲ್ಲ? ಅದೇ ರೀತಿ ಇವತ್ತು ನಾವು ತೋರಿಸ್ತೇವೆ. ಈಗ ಹೊರಟೋದು ನಾವು ಎಂದಿನ ಹಾಗೆ ಬಜಗೋಳಿಗೆ ಬಂದಿದ್ದೇವೆ. ಭುವನೇಶ್ವರ ಹೋಟೆಲ್. ನೀರು ದೋಸೆ ಟೇಸ್ಟ್ ಮಾಡುವ ಅಂತೇಳಿ. ಹೇಗುಂಟು? ತುಂಬ ಟೈಮ್ ಆಯಿತು. ನೀರು ದೋಸೆ ಅದಲ್ವಾ? ಒಳ್ಳೆದುಂಟು. ಸ್ವಲ್ಪ ಮಾಡೋದು ಕಡಿಮೆ ಮನೇಲಿ ನೀರು ದೋಸೆ ಮಾಡೋದು ನನಗೆ ಆಗೋದಿಲ್ಲ. ಇವತ್ತು ನೋಡುವಂತೆ. ನನಗೆ ತುಂಬ ಸತಿ ತಿಂದು ಸಾಕಾಗಿತ್ತು. ಈಗ ತುಂಬ ಟೈಮಿನ ನಂತರ ಪುನಃ ತಿಂತಿದ್ದೇವೆ. ಇಲ್ಲೊಂದು ಟಿಫಿನ್ ಮಾಡಿ ಚಹಾ ಕುಡಿದು ಹೊರಡುವಲ್ಲ ಇಲ್ಲಿ. ಕಾರ್ಕಳದೊಂದು ಸಣ್ಣ ಬಸ್ ಸ್ಟ್ಯಾಂಡ್ ನಿಂತಿದ್ದೇವೆ. ಕಾರಣ ಯಾಕಂತ ಹೇಳಿದ್ರೆ ಫುಲ್ ಮಳೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ. ನಾವು ರೈನ್ಕೋಟ್ ಬೇರೆ ತರಲಿಲ್ಲ. ಹೌದು, ರೈನ್ಕೋಟ್ ತರಿದ್ರೆ ಮಳೆ ಜಾಸ್ತಿ, ತಂದಾಗ ಮಳೆ ಬರಲ್ಲ. ತೊಂದರೆ ಇಲ್ಲ, ಸ್ವಲ್ಪ ರೆಸ್ಟ್ ಆಗ್ತದೆ. ಈಗ ಚಟ್ಟಂಬಡೆ ತಿಂದೆವು, ಬಹಳ ಟೇಸ್ಟ್ ಇತ್ತು ಚಟ್ಟಂಬಡೆ. ಮತ್ತೆ ಹೋಗುವಾಗ ಪುನೊಮ್ಮೆ ಭುವನೇಶ್ವರ ನೆನಪು ಮಾಡು, ಶಾನ್ವಿಗೆ ಬೆಂಡಿ ತಗೊಂಡು, ಅವಳ ಫೇವ್ರೇಟ್. ರಾಧಾ ಮೆಡಿಕಲ್ ಬಂದೆವು. ಅವರು ಮೇಡಮ್ ಅವರು ಒಂದು ರಿಸ್ಟ್ ಬ್ಯಾಂಡ್ ನನಗೆ ಸೆಲೆಕ್ಷನ್ ಮಾಡಿ ಕೊಟ್ಟರು, ಮತ್ತು ಕೈಗೆ ಹಾಕಿಬಿಟ್ರು. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು. ಹಾಕಿಬಿಟ್ರು. ಅಂದರೆ ಒಬ್ರಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ, ಇನ್ನು ನೀನು ಕಟ್ಟಬೇಕು. ಈಗ ಅವರು ಹಾಕಿದ್ದಾರೆ, ಒಳ್ಳೆಯದುಂಟು. ಮತ್ತು ಕಲೆಕ್ಷನ್ಸ್ ನೋಡ್ಬೋದು. ಫುಲ್ ಸ್ವಲ್ಪ ಸ್ಪೋರ್ಟ್ಸ್ ಬೇಕಾದ ಎಕ್ವಿಪ್ಮೆಂಟ್ ಸಹ ಉಂಟು ಅಲ್ಲಿ, ಕಾಣ್ತಾ ಉಂಟು. ಅದು ಇದು ಅಂತಲ್ಲ, ನಾಯಿದೆಲ್ಲ ಅಲ್ವಾ? ವೆಟರ್ನರಿ, ಸರ್ಜಿಕಲ್ ಎಲ್ಲ ಉಂಟು. ಯಾರಾದರೂ ಉಡುಪಿಗೆ ಬಂದರೆ ಬನ್ನಿ, ಒಳ್ಳೆಯದುಂಟು. ಎಷ್ಟು ಫ್ಲೋರ್ ಉಂಟು? 2 ಫ್ಲೋರ್ ಉಂಟು. ಭಾಳ ಸೂಪರ್ ಸೆಟ್ಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಅವರೊಬ್ಬರು ನಮ್ಮ ವಿಡಿಯೋ ನೋಡ್ತಾರಂತೆ. ಅವ್ರು ನೋಡಿದಾರಂತೆ. ನಿಮ್ಮನ್ನು ನೋಡಿದಾಗ ಆಗ್ತದೆ ಹೇಳಿ ಆಗ್ಬೋದು. ತೂಲೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. A few moments later. ಉಡುಪಿಗೆ ತಲುಪಿದ್ದೇವೆ. ಕಿದಿಯೂರು ಹೋಟೆಲ್ ಹತ್ರ ಕಮಥ್ಫೊಟೋಪ್ರೋ ಎಲ್ಲ ಕ್ಯಾಮೆರಾ ಎಸೆಸರೀಸ್ ಉಂಟು. ಮತ್ತು ನೋಡಿ, ವಿನ್ ಜಿಮ್ ಉಂಟು ಅಲ್ಲಿ. ಇದು ಬಹುಶಃ ಫಸ್ಟ್ ಫ್ಲೋರ್. ಬನ್ನಿ ಹೋಗು. ಕಾಮಥ್ಫೊಟೋಪ್ರೋ ಇಲ್ಲಿಗೆ ಬಂದೆವು. ನೋಡಿ, ಒಮ್ಮೆ ಅಂಗಡಿ ತೋರಿಸ್ತೇನೆ. ಎಲ್ಲ ಐಟಮ್ ಉಂಟು ಇಲ್ಲಿ ಬೇಕಾದದ್ದು. ವ್ಲಾಗ್ ಸೆಟ್ಟಿಂಗ್ ಬೇಕಾದದ್ದು ನಿಮ್ಮ ಕ್ಯಾಮೆರಾ, ಗೋಪುರ ಎಲ್ಲ ಉಂಟಲ್ಲ ಸರ್? ಗೋಪುರ ಉಂಟು. ಈಗದು ಲೇಟೆಸ್ಟ್
ಹೀರೋ 11 ಎಲ್ಲ ಅವೈಲೇಬಲ್ ಉಂಟು. ಇನ್ಸ್ಟಾ 360 ಉಂಟು. ನೋಡಿ, ಮತ್ತು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ ಇವರು ಸೆಟ್ಟಿಂಗ್ ಮಾಡಿ ಕೊಡ್ತಾರೆ. ನಾನು ಮಂಗಳೂರಲ್ಲಿ ನೋಡಿದ್ದೇನೆ, ಅಲ್ಲಿ ಸೆಟ್ಟಿಂಗ್ ಮಾಡಿ ಗೊತ್ತಿಲ್ಲ ಅವರಿಗೆ. ಇವರು ಅದಕ್ಕೆ ಹೇಗೆ ಬೇಕು ಲಾಗ್ ಸೆಟ್ಟಿಂಗ್ ಬೇಕಾದ್ರೂ ಮಾಡಿ ಕೊಡ್ತಾರೆ. ಇವರೊಂದು ಇದರ ಬಗ್ಗೆ ಒಂದು 2 ವಿಷಯ ಹೇಳ್ತಾರೆ ನಮಗೆ. ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ನಂದು ಕಾಮತ್ ಹೇಳಿ. ಇಲ್ಲೇ ಪ್ರಾಪರೇಟರ್, ಇವರ ಓನರ್? ಹೌದು. ಹೇಳಿ ಸರ್, ಎಷ್ಟು ವರ್ಷ ಆಯಿತು ನಿಮ್ಮ ಶಾಪಿಗೆ? ಈಗ ಆ್ಯಕ್ಚುಲಿ ನಾವು ಮುಂಚೆ ಕಲ್ಸಂಕ ಹೇಳಿ ಒಂದು ಏರಿಯಾದಲ್ಲಿದ್ವಿ. ಈಗ ವಿ ಆರ್ ಶಿಫ್ಟೆಡ್ ಟು ಮಾಡರ್ನ್ ಬಿಲ್ಡಿಂಗ್ ಫಸ್ಟ್ ಫ್ಲೋರಲ್ಲಿ. ನಾವಿಲ್ಲಿ ಬಂದು 2 ಇಯರ್ಸ್ ಆಯ್ತು ಈಗ. ನಮ್ಮ ಶಾಪಲ್ಲಿ ನಿಮಗೆ ವ್ಲಾಗಿಂಗ್ ಕ್ಯಾಮ್ರಾಸ್ ಮತ್ತು ನಿಮಗೆ ಈ ವೆಡ್ಡಿಂಗ್ ಕ್ಯಾಮ್ರಾಸ್ ಮತ್ತು ಆ್ಯಕ್ಷನ್ ಕ್ಯಾಮ್ರಾಸ್ ಮತ್ತು ಕ್ಯಾಮ್ರಾ ಬಿಟ್ಟು ಅದಕ್ಕೆ ಎಂಥ ಆಕ್ಸೆಸರೀಸ್ ಎಲ್ಲ ಬೇಕು ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಉಂಟು. ಈವನ್ ನಿಮಗೆ ಕ್ಯಾಮ್ರಾಗೆ ಬೇಕಾದ ಆಕ್ಸೆಸರೀಸ್ ಲೈಕ್ ಟ್ರೈಪಾಡ್, ಕ್ಯಾಮ್ರಾ ಬ್ಯಾಗ್ಸ್, ಮೆಮ್ರಿ ಕಾರ್ಡ್ಸ್, ಹಾರ್ಡ್ ಡಿಸ್ಕ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಉಂಟು. ಮತ್ತು ಇಂಪಾರ್ಟೆಂಟ್ ಅಂದರೆ ಸರ್ವಿಸ್ ಸಹ ಉಂಟು ಅಲ್ವಾ? ಹೌದು, ಸರ್ವಿಸ್ ಉಂಟು. ಕೆಲವು ಕಡೆ ಸೇಲ್ಸ್ ಮಾತ್ರ ಇರ್ತದೆ, ಏನಾದರೂ ಹಾಳಾದರೆ ಕುಡ್ಲಪ್ಪಲ್ಲಿ ಅಂತ ಹೇಳ್ತಾರೆ. ಇದು ಹಾಗೆ ಅಲ್ಲ, ಸೇಲ್ಸ್ ಆ್ಯಂಡ್ ಸರ್ವಿಸ್. ಹೌದು, ನೀವು ನಮ್ಮ ಹತ್ರ ತಗೊಂಡ ಪ್ರಾಡಕ್ಟ್ ಆದರೆ ನಾವೇ ಸರ್ವಿಸ್ ಹ್ಯಾಂಡಲ್ ಮಾಡ್ತೇವೆ. ಅದೊಂದು ಪ್ಲಸ್ ಪಾಯಿಂಟ್. ಇನ್ನೂ ಸರ್ವಿಸ್ ಇಲ್ಲ ನಮ್ಮ ಹತ್ರ, ಬಟ್ ವಿ ಸೆಂಡ್ ಟು ದ ಪ್ರಾಡಕ್ಟ್ ಟು ದ ಕನ್ಸರ್ನ್ಡ್ ಸರ್ವಿಸ್ ಸೆಂಟರ್ಸ್. ಮತ್ತೊಂದು ಇಲ್ಲೇ ವಿಶೇಷತೆ ಅಂತ ಹೇಳಿದರೆ, ಖ್ಯಾತ ಯೂಟ್ಯೂಬರ್ ಸಚಿನ್ ಶೆಟ್ರು ಇಲ್ಲೇ ಬರೋದು. ಅದೇ ರೀತಿ ಕಾಮತ್ ಆ್ಯಂಡ್ ಕಾಮತ್ ಅಲ್ವಾ? ಹೌದು, ಅವರು ಸಹ ಇಲ್ಲೇ ಬರೋದು. ಅದೇ ರೀತಿ ಈಗ ರೈಡಿಂಗ್ ಜೋಡಿಗಳು ನಾವು ಲಾಗ್ ಮಾಡುವಾಗ ಸ್ಟಾರ್ಟಿಂಗ್ ಇಲ್ಲೇ ಬಂದದ್ದು, ನಮಗೆ ಸೆಟಪ್ ಮಾಡಿ ಕೊಟ್ಟದ್ದು ಇವರೇ. ಕರೆಕ್ಟ್. ಆ ಕಾಮತ್ರೆ ಮಾಡಿ ಕೊಟ್ಟದ್ದು. ಹಾಗಾಗಿ ನಮಗೆ ಅವರಂತ ಹೇಳಿದರೆ ಒಂದು ವಿಶೇಷ ಒಂದು ಅಭಿಮಾನ. ಆಗಲಿ ಸರ್, ನಿಮ್ಮ ಅಂಗಡಿ ಇನ್ನಷ್ಟು ಬೆಳೀಲಿ, ಹೋಗಲಿ. ಹಾಗೆ ಒಂದು ಯಾವುದು ಮ್ಯಾಕ್ಸ್ ಪ್ರೋಟೀನ್ ಡೈಲಿ ಚಾಕ್ಲೇಟ್ ತೊಗೊಂಡಿದ್ದು ರಾಧಾ ಮೆಡಿಕಲಲ್ಲಿ. ಚೆನ್ನಾಗಿದೆ. ಡಯಟಿಗೆ ತುಂಬ ಜನ ಎಲ್ಲ ತಿಂತಾಯಿದ್ರು, ನಾನು ತಿಂದಿರಲಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು. ಒಂದು ಚಾಕ್ಲೇಟಿಗೆ ಮಾತ್ರ 75 ರುಪೀಸ್. 2 ಚಾಕ್ಲೇಟ್, ಒಂದು ಖತಮ್. ರೈಡಿಂಗೆಲ್ಲ ಒಂದು ಖತಮ್ ಆಯಿತು. ಹಸಿವೆ ಆಗೋದಿಲ್ಲ, ತುಂಬ ಸ್ವೀಟ್ ಇಲ್ಲ, ಚೆನ್ನಾಗಿದೆ. ಬೇರೆ ಬೇರೆ ಫ್ಲೇವರ್ಸ್ ಇದೆಲ್ಲ ಇದೆ. ಹೌದು, 75 ರುಪೀಸ್. ಸ್ಟೇ ಸಣ್ಣ ಚಾಕ್ಲೇಟ್ ನೋಡಿ. ನಾವು ಕಿದಿಯವರು ಊಟ ಮಾಡ್ಬೋದು, ಪರವಾಗಿಲ್ಲ. ಇದು ಚಾಕ್ಲೇಟ್ ಟೇಸ್ಟ್ ನೋಡಬೇಕಲ್ಲ, ಹಾಗೆ ಚೆನ್ನಾಗಿದೆ. ಕಾಮತ್ರೆ ಶೌರಿಗಂತ ಉಂಟು, ಹಸುವಾದರೆ ನಾನು ತಿನ್ನೋದಷ್ಟೇ. ನಾವೊಂದು ಮೈಕ್ ತಗೊಳ್ಳೇವು. ಮೈಕ್ ತಗೊಂಡೆವು. ಇದಕ್ಕೆ ವೈರ್ಲೆಸ್, ಇದು ವೈರ್ ಬೇಡ, ಮತ್ತು ಚಾರ್ಜಿಗೆ ಇಟ್ಟಿದ್ದಾರೆ. 1 ವರ್ಷ ವಾರಂಟಿ ಸಹ ಉಂಟು. ಈಗ ಸೆಟ್ ಮಾಡ್ತಾರೆ, ಮಾಡಬೇಕು, ನೋಡುವ. ಅದೇ ಅವ್ರು ಹೇಳೋದು ಲ್ಯಾಪ್ಟಾಪ್ ತರಬೇಕಿತ್ತು ಅಂತ. ಲಾಸ್ಟ್ ಟೈಮ್ ತಂದಿದ್ದೆ, ಬಟ್ ಈ ಸಲ ಬರುವಾಗ ನನಗೆ ನೆನಪಿಲ್ಲ. ಅವರು ಕೂಡ ಇನ್ಫಾರ್ಮ್ ಮಾಡಿಲ್ಲ. ಈಗ ಹೇಗೆ ಚೆಕ್ ಮಾಡ್ತೀರಾ ಅಂತ ಕೇಳಿದ್ದಾರೆ, ನೋಡ್ಬೇಕು ಏನು ಮಾಡೋದು. ಮೆಮೊರಿ ಕಾರ್ಡ್ ಉಂಟು, ಅವರು ಅದಕ್ಕೆ ಸಿಸ್ಟಮಿಗೆ ಹಾಕಿ ನೋಡಿ. ಹಾಗೆ ಆಗ್ಬೋದು, ಬಟ್ ಅದರಲ್ಲಿ ಆಗ್ತದಾ ಇಲ್ಲ ಗೊತ್ತಿಲ್ಲ. ಕಾರ್ಡ್ ರೀಡರ್ ಇದ್ರೆ ಆಗ್ತದೆ, ಕಾರ್ಡ್ ರೀಡರ್ ಇದ್ದರೆ ಎಲ್ಲ ಹಾಕಿ ನೋಡ್ಬೋದು. ನೋಡುವ, ಚಾರ್ಜಿಗೆ ಇಟ್ಟಿದ್ದಾರೆ. ನೆಕ್ಸ್ಟ್ ತೋರಿಸ್ತೇವೆ, ನೆಕ್ಸ್ಟ್ ಸ್ಟೆಪ್ ಎಂತ ಆಗ್ತದೆ. ಗೋಡಾಕ್ಸ್ ಒಳ್ಳೆ ಬ್ರ್ಯಾಂಡೆಡ್, 1 ಇಯರ್ ವ್ಯಾರಂಟಿ ಸಹ ಉಂಟು ಅದಕ್ಕೆ. ಹಾಗೆ 75 ರುಪೀಸ್ ಅಂತ ಹೇಳಿದಕ್ಕೆ ಕಾಮತ್ರಿಗೆ ಟೆನ್ಷನ್ ಆಗಿದೆ. ಒಂದು ಊಟ ಮಾಡಿದಷ್ಟೇ ರೇಟ್ ಉಂಟು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕಾಸ್ಟ್ಲಿ ಆಯಿತು, ಚೆನ್ನಾಗಿ ಟೇಸ್ಟ್ ಬಟ್ ಚೆನ್ನಾಗಿದೆ. ಇನ್ನೂ ಜಾಸ್ತಿ ಚಾಕ್ಲೇಟ್ ಮಕ್ಳಿಗೆ ತರ್ತೀವಿ, ಅವರಿಗೆ ಅದರ ರೇಟ್ ಗೊತ್ತಿಲ್ಲ, ಯಾಕಂದರೆ ನಾನು ತೊಗೊಂಬರೋದಲ್ಲ. ಶಾನ್ವಿಗೆ ಯಾವುದು ಡೈರಿ ಮಿಲ್ಕ್ ಸಿಲ್ಕ್ ಬೇಕು, ಓರಿಯೋದು. ಅದಕ್ಕೆ ಎಷ್ಟು 170 ಏನೋ ಇದೆ, ಅದೇ ತೊಗೊಳ್ಬೇಕು ಅವಳಿಗೆ. ಬೇರೆ ಯಾವುದೂ ತಿನ್ನಲ್ಲ ಅವಳು. ಈಗ ನೆಕ್ಸ್ಟ್ ಎಲ್ಲಿಗೆ ಊಟಕ್ಕೆ ಹೋಗಬೇಕಂತ ನೋಡ್ತಾ ಇದ್ದೀವಿ. ಕಿದಿಯೂರಂತ ಉಂಟು. ಹಾಗೆ ಇನ್ನೊಂದು ಆಗಿದೆ, ಇಲ್ಲಿ ಫ್ರಂಟಲ್ಲೇ ಒಂದಿದೆ, ತೋರಿಸ್ತೀವಿ. ನಮ್ಮ ಕಾಮತ್ರ ಹೇಳ್ತಾಯಿದ್ರು ಚೆನ್ನಾಗಿದೆ ಇಲ್ಲಿ ಅಂತ, ವೆಜ್. ಇವತ್ತು ನೂಲ ಹುಣ್ಣಿಮೆ, ಸೊ ಪ್ಯೂರ್ ವೆಜ್. ಹಾಗೆ ನಮಗೆ ಶ್ರಾವಣ ಕೂಡ, ಶ್ರಾವಣ ಮಾಸದಲ್ಲಿ 1 ತಿಂಗಳು ಫುಲ್ ನಾನ್ ವೆಜ್ ಇಲ್ಲ, ಪ್ಯೂರ್ ವೆಜ್. ನೋಡಬೇಕು ವೆಜ್ಜಲ್ಲಿ ಏನು ತಿನ್ನೋದು ಅಂತ. ಚಿತ್ತಾರ ಅಂತ ಒಂದು ಕಂಫರ್ಟ್ಸ್ ಹೋಟೆಲ್ ಇದೆ, ಸೊ ಇಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಬೇಕು, ಹೊಸದಂತೆ ನೋಡಿ. ಹೋಟೆಲ್ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿದೆ ಅಂತ.
ಉಡುಪಿಯ ಚಿತ್ತಾರ ಹೋಟೆಲ್ ಬಂದಿದ್ದೇವೆ. ಇದು ವಾಶ್ರೂಮು, ಎಷ್ಟು ಕ್ಲೀನ್ ಉಂಟು ಹೋಟೆಲ್. ಮತ್ತು ವೆಜ್, ಯಾಕಂತೇಳಿ ನಮಗೆ ಇವತ್ತು ನೂರ ಹುಣ್ಣಿಮೆ, ಹಾಗೆ ನಾನ್ ವೆಜ್ ಬೇಡ, ವೆಜ್ಜಿಗೆ ಬಂದಿದ್ದೇವೆ. ಹೋಟೆಲ್ ತೋರಿಸ್ತೇವೆ ಹೇಗುಂಟು ಅಂತೇಳಿ. 2 ಸೌತ್ ಇಂಡಿಯನ್ ಥಾಲಿ ಆರ್ಡ್ರ್ ಮಾಡಿದ್ದೇವೆ. ಪೂರಿ ಎಲ್ಲ ಬರುತ್ತೆ ಹೇಳಿದ್ದಾರೆ, ನೋಡಬೇಕು. ಮಧ್ಯಾಹ್ನ ಟೈಮಲ್ಲಿ ನನಗೆ ರೈಸೇ ಆಗಬೇಕು, ಅಂದರೆ ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್. ಮತ್ತು ರೋಟಿ ಗೀಟಿ ನನಗೆ ಅಷ್ಟು ಇಷ್ಟ ಇಲ್ಲ. ರಾತ್ರಿ ಆದರೆ ಓಕೆ, ಮಧ್ಯಾಹ್ನ ನನಗೆ ರೈಸೇ ಇಷ್ಟಪಡ್ತೀನಿ. ಮಧ್ಯಾಹ್ನವರಿಗೆ ರೈಸೇ ಬೇಕು. ನಮಗಾದರೆ ಸ್ವಲ್ಪ ಡಯಟ್ ಅಂತ ಹೇಳಿ ಅಭ್ಯಾಸ ಇದೆ, ಅವರಿಗೆ ಅಭ್ಯಾಸ ಇಲ್ಲ. ನನಗೆ ಒಂದು ಟೊಮೆಟೊ ಸಾರಿದ್ದು ತೊಂದರೆ, ಬಾಯ್ಲ್ಡ್ ರೈಸು. ಹಾಂ, ನಾನು ಫಸ್ಟ್ ಪೂರಿ ನೋಡ್ತಾ ಇದ್ದೀನಿ, ರೈಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಕೆಲವು ಹೋಟ್ಲಲ್ಲಿ ಫಸ್ಟಿಗೆ ರೈಸ್ ಬರುತ್ತೆ, ಒಂದೇ ತಟ್ಟದ ಎಲ್ಲ ಬರುತ್ತೆ. ಬಟ್ ಇದರಲ್ಲಿ ರೈಸ್ ಬರಲಿಲ್ಲ, ನೆಕ್ಸ್ಟ್ ತರಬೇಕು. ಹಾಗೆ ಮಾತ್ರ ಫಸ್ಟ್ ಪೂರಿ ಟೇಸ್ಟ್ ಮಾಡಿದ್ರು, ಚೆನ್ನಾಗಿದೆ ಹೇಳಿದರು. ಸೊ ಯಾವ ಒಳ್ಳೆಗೆ ಟೇಸ್ಟ್ ಮಾಡಬೇಕು ಗೊತ್ತಿಲ್ಲ. ನನಗೆ ಖುಷಿಯ ವಿಚಾರ ಏನಂತ ಹೇಳಿದರೆ ಬಾಯ್ಲ್ಡ್ ರೈಸ್ ಉಂಟು ಅಂತ ಹೇಳಿದರು. ನಾನು ಬಾಯ್ಲ್ಡ್ ಹೇಳಿದ್ದೆ, ಶೈನಿ ವೈಟ್ ರೈಸ್ ಊಟ ಮಾಡೋದು. ನನಗೆ 2 ಸಹ ಆಗ್ತದೆ. ಅದೇ ಫಸ್ಟ್ ಪ್ರಿಫರೆನ್ಸ್ ನಮ್ಮ ತುಳುನಾಡಿನ ವೈಟ್ ರೈಸ್. ಎಸ್, ಮಲೆನಾಡವರಲ್ವಾ? ಹೌದು, ಅವರು ಮಲೆನಾಡು, ಅವರು ವೈಟ್ ರೈಸ್ ಊಟ ಮಾಡಿ ಮತ್ತೆ ನಿಮ್ಮಲ್ಲಿ ಮಾತಾಡೋ ಅಲ್ವಾ? ಎಸ್. ನೋಡಿ, ಪಾಯಸ ಇವತ್ತು ನೂಲ ಹುಣ್ಣಿಮೆ ಸ್ಪೆಷಲ್, ಮನೇಲಿ ತಿನ್ನಬೇಕಿತ್ತು. ಸೊ ನಾವಿವತ್ತು ಹೊರಗಿರೋ ಕಾರಣ ಪಾಯಸ ಇಲ್ಲಿ ಹೋಟ್ಲಲ್ಲಿ ಸಿಕ್ಕಿದೆ. ಎಂತ ಇದು ಇದು ಎಂತ ಹೇಳ್ತೀರಿ? ಅದು ಸಾಗಕ್ಕಿ. ಸಾಗಕ್ಕಿ, ಸಾಗಕ್ಕಿ ಪಾಯಸ. ನಮ್ಮ ಭಾಷೆಯಲ್ಲಿ ಎಂತ ಹೇಳೋದು? ಸಾಬುದಾಣೆ. ಹಾಂ, ಒಳ್ಳೆದುಂಟಾ? ನಾನೆಲ್ಲ ಅದು ಸ್ವೀಟ್ ಎಲ್ಲ ಊಟ ಮಾಡಿ ನಂತರ ತಿನ್ನೋದು. ನಾನು ನಡುವಲ್ಲಿ ತಿಂದರೆ ನನಗೆ ಮತ್ತೆ ರೈಸ್ ಬರಲಿ, ಟೇಸ್ಟ್ ನೋಡಿ. ಆಮೇಲೆ ಒಂದು ಪೂರಿ ನನಗೆ ಹಾಕಿದಾಳೆ ಇಲ್ಲಿ, ಜಾಸ್ತಿ ಆಗುತ್ತೆ. ಊಟ ಸ್ವಲ್ಪ ಬಿಟ್ಟೆ, ರೈಸ್ ಚೆನ್ನಾಗಿತ್ತು. ಅದು ಆಗ ಅದು ಯಾವುದು ಪ್ರೋಟೀನ್ ಬಾರ್ ತಿಂದಿದ್ದಲ್ಲ, ಹೊಟ್ಟೆ ಫುಲ್ ಆಗಿತ್ತು. ಸೊ ಊಟ ಜಾಸ್ತಿ ಮಾಡಲಿಕ್ಕೆ ಆಗಿಲ್ಲ. ರೈಸ್ ಸ್ವಲ್ಪ ಬಿಟ್ಟಿದ್ದೀನಿ. ಐಸ್ ಕ್ರೀಮ್ ತಿನ್ನಬೇಕಂತ ಆಸೆ ಆಗ್ತಿದೆ, ಆದರೆ ಜಾಗ ಇಲ್ಲ. ಮತ್ತೆ ನೋಡಿ. A few moments later. ವೆಲ್ಕಮ್ ಬ್ಯಾಕ್ ಟು ಪಡುಬಿದ್ರಿ ರೋಡ್. ನಮ್ಮ ಬಿಳಿ ಕುದುರೆಯಲ್ಲಿ ಮೋಟರ್ ಲಾಗ್ ಮಾಡಿದೆ ತುಂಬ ದಿವಸ ಆಯಿತು ಅಲ್ವಾ? ಬಿಳಿ ಕುದುರೆ ನೋಡಿ, ಇದು ರನ್ ಮಾಡೋದು ಸಹ ಲಾಸ್ಟ್ ಟೈಮ್ ಆಫ್ ರೋಡ್ ಟ್ರಯಲ್ಸ್ ಹೋದದ್ದು. ಅದರ ನಂತರ ಎಲ್ಲಿ ಹೋಗಲಿಲ್ಲ. ಮತ್ತು ನಮ್ಮದು ಉಡುಪಿಯಲ್ಲಿ ಮೈಕೆಲ್ಲ ತಗೊಂಡು ಎಲ್ಲ ಕೆಲಸ ಆಯಿತು. ಆನ್ ದಿ ವೇ ಪಡುಬಿದ್ರಿ, ಅಂದರೆ ರೋಡ್ ಒಳ್ಳೆಯದುಂಟು. ಸ್ವಲ್ಪ ದೂರ ನಾನು ಮೋಟರ್ ಲಾಗ್ ಮಾಡ್ತೇನೆ, ಹೋಗುವಲ್ಲ? ನಮ್ಮದು ಮೈನ್ ಕಾನ್ಸೆಪ್ಟ್ ಮೋಟರ್ ಲಾಗಿಂಗ್. ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಒಂದು ಸಣ್ಣ ಕ್ಲಿಪ್ ಆದರೂ ಮೋಟರ್ ಲಾಗಿದ್ದು ಬೇಕಂತೇಳಿ ನನ್ನ ಆಸೆ. ಮತ್ತು ನೆಕ್ಸ್ಟ್ ನಮ್ಮ ಕಾನ್ಸೆಪ್ಟ್ ಬ್ಲೂಟೂತ್ 2 ಮೈಕಕ್ಕೆ. ಈಗ ಝೀರೋ ಗ್ರಾವಿಟಿ ಮಂಗಳೂರು ಇವರಲ್ಲಿ ಮಾತುಕತೆ ಆಗ್ತಾ ಉಂಟು. ಅಂದರೆ 2 ಹೆಲ್ಮೆಟಿಗೆ ಸೆಟ್ ಆಗಬೇಕು. ತುಂಬ ಕಾಸ್ಟ್ಲಿ ಆಗ್ತದೆ ಅದು. ಆಗ ನಾನು ಮತ್ತು ಶೈನಿ ಇಬ್ಬರು ಸಹ 2 ಬೈಕಲ್ಲಿ, ಬೇರೆ ಬೇರೆ 2 ಬೈಕಲ್ಲಿ ಮೋಟರ್ ಲಾಗ್ ಮಾಡ್ಬೋದು. ನೋಡುವ, ಆದಷ್ಟು ಬೇಗ ಅದನ್ನು ಸೆಟ್ ಮಾಡ್ತೇವೆ. ಇದು ರೋಡೆಲ್ಲ ಸೂಪರ್ ಉಂಟು. ಪಡುಬಿದ್ರೆ ಇಲ್ಲಿಂದ ಕಾರ್ಕಳ ಸಹ ತುಂಬ ಹತ್ತಿರ. ನಾವು ಬಂದ ರೋಡ್ ಅಷ್ಟು ಒಳ್ಳೆಯದಿಲ್ಲ, ತುಂಬ ಕಡೆ ರೋಡ್ ಹಾಳಾಗಿದೆ. ಇದು ಹಾಗೆ ಅಲ್ಲ, ಸೂಪರ್ ಉಂಟು ರೋಡು. ನಿಟ್ಟೆ ಸಿಗ್ತದೆ ನನಗೆ ಹೋಗುವಾಗ. ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ಅದು ಕಳೆದೇ ನಾವು ಹೋಗೋದು. ಟೈಮ್ ಸಾಯಂಕಾಲದ 4 ಗಂಟೆ. ಮಕ್ಕಳಿಗೆಲ್ಲ ಶಾಲೆ ಬಿಡುವ ಟೈಮು. ಇನ್ನು ನಮಗೆ ಒಂದು 1:30 2 ಗಂಟೆ ಉಂಟು ಮನೆಗೆ ತಲುಪಲಿಕ್ಕೆ. ಕಾರ್ಕಳ ರೀಚ್ ಆದೆವು. ನೋಡಿ, ಹೋಟೆಲ್ ಮಯೂರ್ ಇಂಟರ್ನ್ಯಾಷನಲ್, ಭಾರಿ ದೊಡ್ಡ ಹೋಟೆಲ್, ಒಳ್ಳೆಯದುಂಟು. ನಾವೊಂದು 2 ಸರ್ತಿ ಹೋಗಿದ್ದೇವೆ. ನಮ್ಮ ನಿನ್ನೆ ಲಾಗಲ್ಲಿ ತುಂಬ ಜನ ಡೈಲಿ ಲಾಗ್ ಮಾಡಬೇಕಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ನಿಮ್ಮ ಸಪೋರ್ಟ್ ಹೀಗೇ ಮುಂದುವರೆದ್ರೆ, ಅಂದರೆ ವ್ಯೂಸ್ ಜಾಸ್ತಿ ಬಂದರೆ ಖಂಡಿತ ಮಾಡಬೇಕಂತೇಳಿ ಉಂಟು. ಯಾಕಂತೇಳಿದರೆ ನಮ್ಮ ಎಲ್ಲ ಸಮಯ ಇದಕ್ಕೋಸ್ಕರವೇ ಕೊಡ್ತೇವೆ. ವ್ಯೂಸ್ ಜಾಸ್ತಿ ಬರಬೇಕು, ಸಪೋರ್ಟ್ ಮಾಡಿ. ಹೀಗೆಲ್ಲ ಒಳ್ಳೊಳ್ಳೆ ಕಮೆಂಟ್ ಬಂದಿದೆ ನಿನ್ನೆ ಲಾಗಿಗೆ. ಇದೇ ರೀತಿ ನೀವು ಸಪೋರ್ಟ್ ಕೊಟ್ಟರೆ ಖಂಡಿತ ಡೈಲಿ ಲಾಗ್ಸ್ ಮಾಡ್ತೇವೆ.
ನೋಡುವ ಎಷ್ಟರವರೆಗೆ ನೀವು ಈಗ ಸಪೋರ್ಟ್ ಮಾಡ್ತೀರಾ ಅಂತೇಳಿ. ತುಂಬ ಜನ ನಮಗೆ ವಿದೇಶಗಳಿಂದ ಮೆಸೇಜ್ ಬಂದಿದೆ ನಿನ್ನೆ. ಓದುವಾಗ ತುಂಬ ಖುಷಿ ಆಗ್ತದೆ. ನಾವಿಷ್ಟು ಕಷ್ಟಪಟ್ಟದಕ್ಕೆ ಒಂದು ಸಮಾಧಾನ ಸಿಗ್ತಾ ಉಂಟು ನಮಗೆ. ಜನ ಸಂಪಾದನೆ ಮಾಡೋದಷ್ಟು ಕಷ್ಟ, ಅಷ್ಟು ಸುಲಭ ಇಲ್ಲ. ದುಡ್ಡು ಬೇಕಾದ್ರೆ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಕತಾರಿಂದ, ಕುವೈಟಿಂದ, ಇಸ್ರೇಲಿಂದ ಒಳ್ಳೊಳ್ಳೆ ಕಮೆಂಟ್ ಬರ್ತಾ ಉಂಟು. ಕೆಲವು ನನ್ನ ಫ್ರೆಂಡ್ ಸರ್ಕಲಲ್ಲಿ ಸಹ ಇವತ್ತು ಫೋನ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡುವಾಗ ಒಂಥರ ಬಹಳ ಖುಷಿ ಆಗ್ತದೆ. ನಾವು ಇಷ್ಟು ಬಿಸಿಲಿಗೆ ಹೀಗೆ ಮಳೆಗೆ ಲೆಕ್ಕಿಸದೆ ಮೋಟರ್ ಲಾಗ್ ಮಾಡುವಾಗ ನಿಮ್ಮ ಒಂದು ಒಳ್ಳೆಯ ರೀತಿಯ ಕಮೆಂಟ್ ಬಹಳ ಖುಷಿ ಆಗ್ತದೆ. ಅದೇ ರೀತಿ ಕೆಲವು ನೆಗೆಟಿವ್ ಕಮೆಂಟ್ಸ್ ಸಹ ಬರ್ತದೆ. ನಾವು ಇಷ್ಟು ಕಷ್ಟಪಟ್ಟರು ಏನಾದರೂ ಒಂದು ಅದರಲ್ಲಿ ಹುಡುಕ್ತಾರೆ, ಅದನ್ನು ನಾವು ಕೂಡಲೇ ಡಿಲೀಟ್ ಮಾಡ್ತೇವೆ. ಯಾಕಂತ ಹೇಳಿದರೆ ಅಂಥದ್ದು ಬೇಡ, ನಮಗೆ ಒಳ್ಳೆಯದು ಮಾತ್ರ ಸಾಕು. ಹಾಗೆ ಬಜಗೋಳಿ ರೀಚ್ ಆಗಿದ್ದೇವೆ. ಆ್ಯಸ್ ಯೂಸ್ಯುವಲ್ ಹೋಟೆಲ್ ಭುವನೇಶ್ವರಿ. ಟ್ರೈನಿಗೆ ಬಾಯಾರಿಕೆ ಆಗಿದಂತೆ ಒಂದು ಟೀ ಬ್ರೇಕ್ ಕೊಡ್ತೇವೆ. 4:20 ಆಯಿತು ಟೈಮ್. ಅದೇ ರೀತಿ ಶಾಲೆಯಿಂದ ಮಕ್ಕಳು ಬಂದಿದ್ದಾರಾ ಅಂತೇಳಿ ಒಂದು ಕಾಲ್ ಕೂಡ ಮಾಡಬೇಕು. ಇಲ್ಲಿ ಯಾವಾಗ ನೋಡಿದರೆ ರಶ್. ನೋಡಿ, ಇಷ್ಟು ಹೇಳ್ತಾ ಇಲ್ಲಿ ನಾವು ನಮ್ಮ ಲಾಗನ್ನು ಎಂಡ್ ಮಾಡ್ತೇವೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.